1,65,000 ರೂಪಾಯಿ. 1,65,000 ಕೊಡ್ತೀನಿ ಸರ್ ಅಷ್ಟೇ. ಈ ಗಾಡಿನೂ ಬರೀ 65,000. ಇದು ಅಷ್ಟೇ ಬರೀ 65,000. ಫೈನಲ್ ಟು ಫೈನಲ್ 65,000 ಕೊಡ್ತೀನಿ ಸರ್. ಯಾವ್ದನ್ನ ತಗೊಳ್ಳಿ, 2 ಗಾಡಿ ಇದೆ, ಬರೀ 65,000 ಸರ್ ಅಷ್ಟೇ. ಸರ್ ಬರೀ 4.5 ಕೊಡಿ ಸರ್ ತಗೊಂಡೋಗಿ. 4,50,000ಗೆ FC ಇನ್ಸೂರೆನ್ಸ್ ಎಲ್ಲಾ ರನ್ನಿಂಗ್ ಇದೆ. ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಬರೀ 95,000 ರೂಪಾಯಿಗೆ ಸ್ಯಾಂಟ್ರೋ FC ಇನ್ಸೂರೆನ್ಸ್ ಎಲ್ಲಾ ರನ್ನಿಂಗ್ ಇದೆ, ಬರೀ 95,000. ಡೀಸೆಲ್ ಗಾಡಿ 1,95,000ಕ್ಕೆ 2012 ಮಾಡಲ್ ಕೊಡ್ತಾ ಇದೀನಿ ಸರ್. ಬರೀ 1,95,000 ಮಾಡ್ಕೊಡ್ತೀನಿ. ಸ್ವಿಫ್ಟ್ ಅದು FC ಇನ್ಸೂರೆನ್ಸ್ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 1,65,000 ರೂಪಾಯಿಗೆ ಈ ಸ್ಯಾಂಟ್ರೋ. ಅದನ್ನು ಎಕ್ಸೋ ಟಾಪ್ ಅಂಡ್ ವೆಹಿಕಲ್, ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಎಲ್ಲಾ ರನ್ನಿಂಗ್ ಇದೆ ಸರ್. ಬರೀ 45,000 ತಗೊಂಡ್ ಬನ್ನಿ ಸರ್, ಗಾಡಿ ತಗೊಂಡೋಗಿ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಸಿಂಗಲ್ ಓನರ್ ಆಲ್ಟೋ K10 ಕೊಡ್ತಾ ಇದೀನಿ ಸರ್. ನಮ್ಮ ಹತ್ರ ನಿಸಾನ್ ಟೆರನೋ 2 ಇದೆ, ಡಸ್ಟರ್ 4 ಗಾಡಿ ಇದೆ ಸರ್. ಸರ್ ಬರೀ 2,55,000 ಕೊಡಿ ತಗೊಂಡೋಗಿ ಸರ್. ಜಸ್ಟ್ 2,55,000ಕ್ಕೆ ಡೀಸೆಲ್ ಸ್ವಿಫ್ಟ್ ಸಿಗ್ತಾ ಇದೆ. ಸರ್ ಸನ್ನಿ ಬೇಕಾ ಸರ್? 2,35,000 ಕೊಡಿ. ವಿಂಟೋ ಬೇಕಾ ಸರ್? 2,40,000 ಕೊಡಿ ಸರ್. 3,75,000 ಅಷ್ಟೇ ಸರ್. ಲೋನ್ ಅಲ್ಲಿ ನೋಡ್ತಾ ಇದೀರಾ ಸರ್? ಬರೀ 1 ಲಕ್ಷ ತಗೊಂಡ್ ಬನ್ನಿ ಸರ್. ಸರ್ ಬರೀ 4,45,000 ಕೊಡ್ತಾ ಇದೀನಿ ಸರ್. ಯಾರು ಕೊಡ್ತಾರೆ ಸರ್ ಬೆಲೆಗೆ? 3 ಗಾಡಿ ಇದೆ ಸರ್, ಯಾವ್ದನ್ನ ತಗೊಳ್ಳಿ ಬರೀ 4,45,000. ಇದನ್ನು ಟೆರನೋ 2014 ಮಾಡಲು. ಇದು 2 ಯಾವ್ದನ್ನ ತಗೊಳ್ಳಿ ಸರ್, ಫೈನಲ್ ನಿಮ್ಗೆ 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಯಾರು ಕೊಡ್ತಾರೆ ಸರ್ ಬೆಲೆಗೆ? 3,75,000ಕ್ಕೆ ಬೊಲೆರೋ ಸಿಗ್ತಾ ಇದೆ ಡೀಸೆಲ್ ಗಾಡಿ. 2 ಯಾವ್ದನ್ನ ತಗೊಳ್ಳಿ ಸರ್, ಬರೀ 1,65,000ಕ್ಕೆ 2 ಗಾಡಿ ಯಾವ್ದನ್ನ ತಗೊಂಡೋಗಿ ಸರ್. ಎಸ್, ನಮ್ಮ ಹತ್ರ ಮೊದಲನೇ ಗಾಡಿನೇ ಒಂದು ಇಕೋ ಸ್ಪೋರ್ಟ್ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2014 ಮಾಡಲು ಟಾಪ್ ಅಂಡ್ ವೆಹಿಕಲ್ ಸರ್ ಇದು. ಯಾರೆಲ್ಲ ಒಂದು ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಮೈಲೇಜ್ ಬರೋ ವೆಹಿಕಲ್ ಹುಡುಕ್ತಾ ಇದೀರಾ ಸರ್, ಅದನ್ನು SUV ವೆಹಿಕಲ್ ನೋಡ್ತಾ ಇದೀರಾ ಸರ್, ಒಂದ್ಸತಿ ವಿಸಿಟ್ ಮಾಡಿ ಸರ್ ನಮ್ಮ MS ಕಾರ್ ಕ್ಲಬ್ಗೆ ಬೇಗ. ಓಕೆ, ಡೀಸೆಲ್ ಸರ್ ಇದು? ಡೀಸೆಲ್ ವೆಹಿಕಲ್ 2014 ಮಾಡಲು, ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರಬಹುದು ನೀವೇ ಕಂಡೀಷನ್ ಹೇಗಿದೆ ಅಂತ. ಫೀಚರ್ ನೋಡಿ ಸರ್. ಹಾಗೆ ನಿಮಗೆ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 90% ಟೈರ್ಸ್ ಬರುತ್ತೆ. ಮ್ಯಾಗ್ವಿಲೋ ಬಂದ್ಬಿಡುತ್ತೆ. ಟಾಪ್ ಅಂಡ್ ವೆಹಿಕಲ್ 2014 ಮಾಡಲ್ ಡೀಸೆಲ್ ಸೆಕೆಂಡ್ ಓನರ್. ಹೌದು ಸರ್. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಬರೀ 4,45,000 ಕೊಡ್ತಾ ಇದೀನಿ ಸರ್. ಯಾರು ಕೊಡ್ತಾರೆ ಸರ್ ಬೆಲೆಗೆ? ಓಕೆ, ಜಸ್ಟ್ 4,45,000 ರೂಪಾಯಿಗೆ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ. ಇಕೋ ಸ್ಪೋರ್ಟ್ ಆದ್ರೂ ಒಳ್ಳೆ ಕಂಫರ್ಟಬಲ್ ವೆಹಿಕಲ್. ಹಾಗೆ ನಮ್ಮ ಹತ್ರ ವೈಟ್ ಕಲರ್ ಇಕೋ ಸ್ಪೋರ್ಟ್ ಕೂಡ ಇದೆ ಸರ್. ಇದನ್ನು ನಿಮಗೆ 2014 ಮಾಡಲು ಟಾಪ್ ಅಂಡ್ ವೆಹಿಕಲ್ ಸರ್, ಡೀಸೆಲ್ ವೆಹಿಕಲ್. ಇನ್ನು ನಂಬರ್ ನೋಡಿ ಸರ್ ಹೇಗಿದೆ ಅಂತ. ಬರೀ ನಂಬರ್ಗೆ 50,000 ಕೊಟ್ಟಿರ್ತಾರೆ. ಬರೀ ನಿಮ್ಗೆ 4,75,000ಕ್ಕೆ ಟಾಪ್ ಅಂಡ್ ವೆಹಿಕಲ್ ಕೊಡ್ತಾ ಇದೀನಿ. ಗಾಡಿ ಕಂಡೀಷನ್ ನೋಡಿ ಹೇಗಿದೆ ಅಂತ. ಮಾಡಲ ಸರ್ ಇದು? 2014 ಸರ್. ಇದು 14 ಮಾಡಲು. ಇದು ಕೂಡ ಡೀಸೆಲ್ ವೆಹಿಕಲ್. ಜಸ್ಟ್ 4,75,000ಕ್ಕೆ ಈ ಗಾಡಿ ಕೂಡ ಫೈನಲ್ ಆಗುತ್ತೆ. ಇದು ಕೂಡ ಟಾಪ್ ಅಂಡ್ ವೆಹಿಕಲ್. ಹೌದು ಸರ್. ಕೀಲೆಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್, ABS, ಟಾಪ್ ಅಂಡ್ ಅಂದ್ರೆ ಎಲ್ಲಾ ಫೀಚರ್ ಬರುತ್ತೆ ಸರ್. ಎಲ್ಲ ಬರುತ್ತೆ. ಓಕೆ, ಹಾಗೆ ಇನ್ನೊಂದು ಗಾಡಿ ಇದೆಯಲ್ಲ ಸರ್? ಸರ್ ಇನ್ನು ಕಡಿಮೆ ರೇಟ್ ಅಲ್ಲಿ ಒಂದು ಪೆಟ್ರೋಲ್ ಲೋ ಮೈಂಟೆನೆನ್ಸ್ ಅಲ್ಲಿ ನೋಡ್ತಾ ಇದೀರಾ ಸರ್. ಇದನ್ನು ನಿಮ್ಗೆ 2013 ಮಾಡಲು ಬರೀ 3,75,000ಗೆ ಇದು ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಪೆಟ್ರೋಲ್ ವೆಹಿಕಲ್ ಕೊಡ್ತಾ ಇದೀನಿ ಸರ್. 3,75,000 ಅಷ್ಟೇ ಸರ್. ಲೋನ್ ಅಲ್ಲಿ ನೋಡ್ತಾ ಇದೀರಾ ಸರ್? ಬರೀ 1 ಲಕ್ಷ ತಗೊಂಡ್ ಬನ್ನಿ ಸರ್. ಯಾವ್ದನ್ನ ತಗೊಳ್ಳಿ ಲೋನ್ ಮಾಡಿಸ್ಕೊಡ್ತೀನಿ. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ. ಓಕೆ, ಪ್ರೊಫೈಲ್ ಚೆನ್ನಾಗಿದ್ರೆ ಯಾವ ಗಾಡಿ ಆದ್ರೂ ತಗೊಳ್ಳಿ ಲೋನ್ ಆಗುತ್ತೆ. ಇದು 1 ಲಕ್ಷ ತಂದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. 3,75,000ಕ್ಕೆ ಈ ಗಾಡಿ ಕೂಡ ಫೈನಲ್ ಆಗುತ್ತೆ. ಹಾಗೆ ಇನ್ನೊಂದು ಇದೆ ನಿಸಾನ್ ಟೆರನೋ ಸರ್. ನಮ್ಮ ಹತ್ರ ನಿಸಾನ್ ಟೆರನೋ 2 ಇದೆ, ಡಸ್ಟರ್ 4 ಗಾಡಿ ಇದೆ ಸರ್. ಎಲ್ಲ ಟಾಪ್ ಅಂಡ್ ವೆಹಿಕಲ್ಗಳೇ, ಡೀಸೆಲ್ ವೆಹಿಕಲ್ ಕಲರ್ ಅಲ್ಲಿ ಇದೆ ಸರ್. ಯಾವ ಕಲರ್ ಬೇಕು ತಗೋಬಹುದು. ಟಾಪ್ ಅಂಡ್ ವೆಹಿಕಲ್ ನೋಡ್ತಾ ಇರಬಹುದು. ಇದು 2015 ಮಾಡಲು ನಿಸಾನ್ ಟೆರನೋ. ಇದಕ್ಕೂ ಸಹ ಲೋನ್ ಆಗುತ್ತೆ. ಬರೀ 1 ಲಕ್ಷ ತಗೊಂಡ್ ಬನ್ನಿ. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ, ಲೋನ್ ಮಾಡಿಸ್ಕೊಡ್ತೀನಿ. 2015 ಮಾಡಲು ಟಾಪ್ ಅಂಡ್ ವೆಹಿಕಲ್. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು ನೀವೇ ಹೇಗೆ. ಕಂಡೀಷನ್ ಚೆನ್ನಾಗಿದೆ, ಎಕ್ಸ್ಟೀರಿಯರ್ ಲುಕ್ ಚೆನ್ನಾಗಿದೆ, ಟೈರ್ಸ್ ಎಲ್ಲ 90% ಟೈರ್ಸ್ ಇದೆ. ಇಂಟೀರಿಯರ್ ಯಾವುದು ತೋರ್ಸೋಕ್ಕಾಗಲ್ಲ, ಸುಮಾರು ಗಾಡಿ ಇರೋದ್ರಿಂದ. ಹಾಗೆ ಮಾರ್ವಿನ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ. ಆಫ್ಟರ್ ಮಾರ್ಕೆಟ್ ಚೆನ್ನಾಗಿದೆ. ನಿಸಾನ್ ಟೆರನೋ ಡೀಸೆಲ್ ವೆಹಿಕಲ್ ಏನ್ ಹೇಳ್ತೀರಾ ಸರ್? ಸರ್ ಬರೀ 4,45,000 ಕೊಡಿ ತಗೊಂಡೋಗಿ ಸರ್. 4,45,000. ಅದು 15 ಮಾಡಲ್ ಟಾಪ್ ಅಂಡ್ ವೆಹಿಕಲ್ ಕೊಡ್ತಾ ಇದೀನಿ ಸರ್. ಇದನ್ನು ಇದೆ, ಸಿಲ್ವರ್ ಕಲರ್ ಇದೆ ಸರ್. 2 ಯಾವ್ದ 3 ಗಾಡಿ ಇದೆ ಸರ್, ಯಾವ್ದನ್ನ ತಗೊಳ್ಳಿ ಬರೀ 4,45,000. ಇದನ್ನು ಟೆರನೋ 2014 ಮಾಡಲು ಟಾಪ್ ಅಂಡ್ ವೆಹಿಕಲ್ ಸರ್. ಈಗ ಯಾರೆಲ್ಲ ಒಂದು ಕಡಿಮೆ ರೇಟಲ್ಲಿ ಡೀಸೆಲ್ ವೆಹಿಕಲ್ ಹುಡುಕ್ತಾ ಇದ್ದೀರಾ ನೋಡಿ ಸರ್, ತುಂಬಾ ಚೆನ್ನಾಗಿದೆ. 3 ಗಾಡಿನೂ ಯಾವ್ದನ್ನ ತಗೊಳ್ಳಿ ಸರ್. 3 ಗಾಡಿಲಿ ಯಾವ ಗಾಡಿ ತಗೊಂಡ್ರು 4,45,000 ಫೈನಲ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಹೌದು, ಖಂಡಿತ ಆಗುತ್ತೆ. ಓಕೆ, ಇದು ಕೂಡ ಟಾಪ್ ಅಂಡ್ ವೆಹಿಕಲ್. ಇದರಲ್ಲೂ ಟೈರ್ಸ್ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಅನ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ ನ್ಯೂ ಇರುತ್ತೆ, ಬಟ್ 90% ಅಂತ ಹೇಳಿರ್ತೀನಿ. ಮ್ಯಾಗ್ವಿಲ್ ಕೂಡ ಬರುತ್ತೆ. ಹಾಗೆ ಡಸ್ಟರ್ ಬೇಕು ಅಂದ್ರೆ ಡಸ್ಟರ್ ಇದೆ ಸರ್. ಇದು 14 ಮಾಡಲ್ ಡಸ್ಟರ್ ಸರ್, ಅಡ್ವೆಂಚರ್ ವೆಹಿಕಲ್. ಇದು ಕಂಪ್ನಿಯಿಂದಾನೆ. ಇದನ್ನು ಟಾಪ್ ಅಂಡ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದನ್ನು ಅಷ್ಟೇ ಸರ್, ಬರೀ 4,45,000. ಇದನ್ನು 4,45,000 ಸರ್. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್? ಸರ್ 2,20,000ಕ್ಕೆ 5 ಸೀಟರ್ ಇದೆ, 7 ಸೀಟರ್ ಇದೆ ಸರ್. 2011 ಮಾಡಲು i10 LPG ಇದೆ. ಬರೀ 2,20,000 ಕೊಡಿ i10 ತಗೊಳ್ಳಿ ಸರ್. 2011 ಮಾಡಲು 7 ಸೀಟರ್ ನೋಡ್ತಾ ಇದ್ರ ಅದೇ ಬಜೆಟ್ ಅಲ್ಲಿ ಒಂದು ನಿಸಾನ್ ಡಟ್ಸನ್ ಗೋ ಪ್ಲಸ್ ಕೊಡ್ತಾ ಇದೀನಿ. 7 ಸೀಟರ್ 2015 ಮಾಡಲ್ ಇದು. ಬರೀ 2,20,000 ಕೊಡ್ತಾ ಇದೀನಿ. ಫೈನಾನ್ಸ್ ಆಗುತ್ತೆ ಸರ್ ಇದಕ್ಕೆ? ಸರ್ 50,000 ತಗೊಂಡ್ ಬನ್ನಿ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಜಸ್ಟ್ 2,20,000ಕ್ಕೆ 7 ಸೀಟರ್ ವೆಹಿಕಲ್ ಸಿಗ್ತಾ ಇದೆ. ಹಾಗೆ 5 ಸೀಟರ್ ಅಲ್ಲಿ ಬೇಕು ಅಂದ್ರೆ ಇದು ಕೂಡ 2,20,000 ಆಗುತ್ತೆ. 11 ಮಾಡಲ್ ಆಗುತ್ತೆ. ಹೌದು, ಯಾವ್ದನ್ನ ತಗೊಳ್ಳಿ ಸರ್. ಇದು ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್, ಎಲ್ಲೂ ಸಿಗಲ್ಲ. 8 ಸೀಟರ್ ಕ್ವಾಲಿಸ್ ಕೂಡ ಇದೆ. ಹೇಳಿ ಸರ್. ಸರ್ 8 ಸೀಟರ್ ಅಲ್ಲ, 10 ಜನ 12 ಜನ ಹೋಗ್ಬೋದು ಸರ್. 2000 ಮಾಡಲು, ಫ್ರೆಶ್ FC ಇದೆ, ಫ್ರೆಶ್ ಇನ್ಸೂರೆನ್ಸ್ ಇದೆ.
1,65,000 ಕೊಡ್ತೀನಿ ಸರ್ ಅಷ್ಟೇ ತಗೊಂಡೋಗಿ ಸರ್. 8 ಸೀಟರ್ ವೆಹಿಕಲ್ 1,65,000 ಇದ್ರಲ್ಲಿ 10 ಜನ ಬೇಕಾದ್ರೂ ಹೋಗ್ಬೋದು, ಆ ತರ ತುಂಬಿಸ್ಕೊಂಡು ಹೌದು ಹೋಗ್ಬೋದು ಸರ್. ನೋಡಿ. 1,65,000 ಈ ಗಾಡಿ ಫೈನಲ್ ಆಗುತ್ತೆ. ಅದರಲ್ಲೂ FC ಇನ್ಶೂರೆನ್ಸ್ ಎಲ್ಲ ಎಲ್ಲ ರನ್ನಿಂಗ್ ಇದೆ, ವಿತ್ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ವಿತ್ ಟ್ರಾನ್ಸ್ಫರ್ 1,65,000 ಆಗುತ್ತೆ. ಹಾಗೆ ಇನ್ನೊಂದು ಡಸ್ಟರ್ ಇದೆ ಸರ್ 3 ಡಸ್ಟರ್ ಇದೆ ಸರ್, ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ. 2014 ಮಾಡಲ್ ಇದು. ಬರೀ ಇದು ಬಂದು 2013. ಇದು ಎರಡಲ್ಲಿ ಯಾವ್ದನ್ನ ತಗೊಳ್ಳಿ ಸರ್, ಫೈನಲ್ ನಿಮ್ಗೆ 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಯಾರು ಬೆಲೆಗೆ ಎರಡರಲ್ಲಿ ಯಾವ ಗಾಡಿ ತಗೊಂಡ್ರು ಡಸ್ಟರ್ ಡೀಸೆಲ್, ಅದರಲ್ಲೂ 13-14 ಮಾಡಲ್ ಸಿಗುತ್ತೆ. 12-11 ಮಾಡಲ್ 12 ಮಾಡಲ್ ಸಿಗಲ್ಲ ಅನ್ಕೊಳ್ಳಿ, 11 ಸಿಗಲ್ಲ ಸರ್. ಇದು 14 ಇದು 13 ಸರ್. ಎಸ್ ನೋಡಿ, ಅದು 13 ಇದು 14 ಡೀಸೆಲ್ ವೆಹಿಕಲ್. ಇನ್ನೊಂದು 2014 ಮಾಡಲ್ ಸರ್. ಇದು ನಿಮ್ಗೆ 3.75ಗೆ ಟಾಪ್ ಎಂಡ್ ವೆಹಿಕಲ್ ಕೊಡ್ತಾ ಇದೀನಿ. 3,75,000 ಇದು ಕೂಡ 13 ಮಾಡಲ್ RXZ ಟಾಪ್ ಎಂಡ್ ಡೀಸೆಲ್ ವೆಹಿಕಲ್ ಸಿಗುತ್ತೆ. ಡೀಸೆಲ್ ವೆಹಿಕಲ್ ಟಾಪ್ ಎಂಡ್ 18-20 ಮೈಲೇಜ್ ಬರುತ್ತೆ ಸರ್. ಯಾವ್ದನ್ನ ನೋಡಿ 18-20 ಮೈಲೇಜ್ ಬಂದೇ ಬರುತ್ತೆ ಡೀಸೆಲ್ ಅಲ್ಲಿ ನಿಮ್ಗೆ, ಡಸ್ಟರ್ ಅಲ್ಲಿ ಸರ್. ಓಕೆ, ಬಜೆಟ್ ಅಲ್ಲಿ 800 ಎಲ್ಲೂ ಸಿಗ್ತಾ ಇಲ್ಲ, ಆದ್ರೂ ಗಾಡಿ ಸಕ್ಕತ್ತಾಗಿ ಕಾಣ್ತಾ ಇದೆ. ಇದು ಇದೆ, ಎರಡು ಗಾಡಿ ಇದೆ. ಇದ್ರ 98 ಮಾಡಲ್ 2 ಗಾಡಿನೂ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಮಾಡಲ್ ನೋಡಕ್ ಹೋಗ್ಬೇಡಿ, ಕಂಡೀಷನ್ ನೋಡಿ ಸರ್ ಒಂದ್ಸತಿ ಮುಂದೆ ಬಂದು. ಟೈರ್ಸ್ ನೋಡಿ ಚೆನ್ನಾಗಿದೆ, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ MRF ಟೈರ್ಸ್ ಇದೆ. ಇಂಟೀರಿಯರ್ ಚೆನ್ನಾಗಿದೆ, ಲೆದರ್ ಸೀಟ್ಸ್ ಎಲ್ಲ. ಓಲ್ಡ್ ಮಾಡೆಲಲ್ಲಿ ಇಂಟೀರಿಯರ್ ತೋರಿಸಲೇಬೇಕು, ಬಿಕಾಸ್ ಹರಿದೋಗಿರುತ್ತೆ, ಆ ಥರ ಈ ಥರ ಆಗಿರುತ್ತೆ. ಬಟ್ ಇದರಲ್ಲಿ ಇಂಟೀರಿಯರ್ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಿಮಗೆ ದೊಡ್ಡ ಗಾಡಿನೇ ಕಡಿಮೆ ಸಿಗ್ತಾ ಇರಬೇಕಾದ್ರೆ ಇದು ಚಿಕ್ಕ ಗಾಡಿ, ಇದು ಕಡಿಮೆ ಇರುತ್ತೆ ಅಂತ ಸರ್. ಬರೀ 65,000 ಫೈನಲ್ ಟು ಫೈನಲ್ 65,000 ಕೊಡ್ತೀನಿ ಸರ್. ಯಾವ್ದನ್ನ ತಗೊಳ್ಳಿ, 2 ಗಾಡಿ ಇದೆ. 98 ಮಾಡಲ್ FC ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಯಾವ ಗಾಡಿಯನ್ನ ತಗೊಳ್ಳಿ ಸರ್, 2 ಗಾಡಿದಲ್ಲಿ ಬರೀ 65,000 ಫೈನಲ್ ಮಾಡ್ಕೊಡ್ತೀನಿ ಸರ್. ನೋಡಿ, ಬರೀ 65,000ಕ್ಕೆ ಈ 800 ಸಿಗುತ್ತೆ. ಹಾಗೆ ಈ 800 ಬೇಕಂದ್ರೆ ಇದು 65,000 ಸಿಗುತ್ತೆ. ಇದರಲ್ಲೂ ಇಂಟೀರಿಯರ್ ಎಕ್ಸ್ಟೀರಿಯರ್ ಚೆನ್ನಾಗಿದೆ ನೋಡಿ. ಟೈರ್ಸು ಆಲ್ಮೋಸ್ಟ್ 90% MRF ಟೈರ್ಸ್ ಇದೆ. ಲೆದರ್ಸು ಸಕ್ಕದಾಗಿದೆ ಅಂತಲೇ ಹೇಳ್ಬೋದು. ಕಂಪನಿ ಸಿಸ್ಟಮು ಇದೆ, ಇಂಟೀರಿಯರ್ ಎಲ್ಲ ಸಕ್ಕದ ಮೇಂಟೈನ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ವೆಹಿಕಲ್ ಬಸ್ ಜಸ್ಟ್ 65,000ಕ್ಕೆ ಈ ಗಾಡಿ ಫೈನಲ್ ಆಗುತ್ತೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಬರೀ 65,000 ಸರ್ ಅಷ್ಟೇ. ಎಸ್, ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಬೊಲೆರೋ ಹುಡುಕ್ತಾ ಇದ್ದಾರೆ ನೋಡಿ, ಅದು ಕೂಡ ಇದೆ, ಸಕ್ಕದಾಗಿದೆ. ಕ್ಯಾರಿಯರ್ ಕೂಡ ಇದೆ, ಟೈರ್ಸ್ ಎಲ್ಲ 90% ಇದೆ. ಹೇಳಿ ಸರ್. ಟಾಪ್ ಎಂಡ್ ವೆಹಿಕಲ್ ಸರ್ ಇದು. 2011 ಮಾಡಲ್ ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್ ಸರ್. ಅದು ನಿಮಗೆ ಫ್ರೆಶ್ FC 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ ಸರ್. ಓಕೆ, ಎಷ್ಟು ಹೇಳಿ? ಬರೀ ನಿಮ್ಗೆ 3,75,000 ಫೈನಲ್ ಮಾಡ್ಕೊಡ್ತೀನಿ. 3,75,000ಕ್ಕೆ ಬೊಲೆರೋ ಸಿಗ್ತಾ ಇದೆ, ಡೀಸೆಲ್ ಗಾಡಿ ಸರ್. ಶಿಫ್ಟ್ ಡೀಸೆಲ್ ಇದೆ, ಪೆಟ್ರೋಲ್ ಇದೆ ಸರ್. ಇದು 2011 ಮಾಡಲ್ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ ಕಸ್ಟಮರ್. VXI ಪೆಟ್ರೋಲ್ ವೆಹಿಕಲ್ ಇದು. ಬರೀ 1,95,000 ಮಾಡ್ಕೊಡ್ತೀನಿ ಸರ್. 1,95,000 ಸ್ವಿಫ್ಟ್. ಅದು FC ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ವಿತ್ ಮ್ಯಾಗ್ವಿಲ್ ನೋಡಿ. ಹೌದು ಸರ್, ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಬೀಟು ಸರ್. 2013 ಮಾಡಲ್ ಬೀಟ್ ಇದೆ. 2014 ಮಾಡಲ್ ನಿಸಾನ್ ಡಟ್ಸನ್ ಇದೆ ಸರ್. ಎರಡಲ್ಲಿ ಯಾವ್ದನ್ನ ತಗೊಳ್ಳಿ ಸರ್, ಬರೀ 1,65,000ಕ್ಕೆ 2 ಗಾಡಿ ಯಾವ್ದನ್ನ ತಗೊಂಡೋಗಿ ಸರ್. ಎರಡರಲ್ಲಿ ಯಾವ್ದು ತಗೊಂಡ್ರು 1,65,000 ಫೈನಲ್ ಆಗುತ್ತೆ. ಬೀಟು ಸಕ್ಕದಾಗಿದೆ, ಇದು ಸಕ್ಕದಾಗಿದೆ ನೋಡಿ. 2 5 ಸೀಟರ್ ಬರುತ್ತೆ, ಇಂಟೀರಿಯರ್ ಚೆನ್ನಾಗಿದೆ, ಲೆದರ್ ಸೀಟ್ಸ್ ಬರುತ್ತೆ. ಇದರಲ್ಲಿ ಬೇಜ್ ಕಲರ್, ಇದು ಬ್ಲಾಕ್ ಕಲರ್ ಬರುತ್ತೆ. ಎಸ್, ಆಲ್ಟೋ ಬೇಕಂದ್ರೆ ಆಲ್ಟೋನು ಇದೆ ನೋಡಿ. ಹೇಳಿ ಸರ್. ಸರ್ ಬರೀ 45,000 ತಗೊಂಡ್ ಬನ್ನಿ ಸರ್, ಗಾಡಿ ತಗೊಂಡೋಗಿ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಇದ್ರ ಪ್ರೈಸ್ ಬಂದ್ರೆ 2,45,000ಕ್ಕೆ 2015 ಮಾಡಲ್ ಸಿಂಗಲ್ ಓನರ್ ಆಲ್ಟೋ K10 ಕೊಡ್ತಾ ಇದೀನಿ. ಸಿಂಗಲ್ ಓನರ್ ಆಲ್ಟೋ K10 ಜಸ್ಟ್ 2,45,000ಕ್ಕೆ ಈ ಗಾಡಿ ಫೈನಲ್ ಆಗುತ್ತೆ. 40,000 ಡೌನ್ ಪೇಮೆಂಟ್, ಮಿಕ್ಕಿದ ಲೋನ್ ಆಗುತ್ತೆ. ಹೋಂಡಾ ಎಕ್ಸೆಂಟ್ ಸೆಡನ್ ವೆಹಿಕಲ್ ನೋಡಿ ಸರ್. ಓಕೆ, ಯಾವ್ದು ಬೇಕು ನಿಮ್ಗೆ, ಕಲರ್ ಅಲ್ಲಿ ಇದೆ, ಮಾಡಲ್ ಅಲ್ಲಿ ಇದೆ, ಆಮೇಲೆ ಕಂಪ್ನಿಗಳಲ್ಲಿ ಇದೆ ಸರ್. 2015 ಮಾಡಲ್ ಹೋಂಡಾ ಎಕ್ಸೆಂಟ್, ಡಿಕ್ಕಿ ಇರೋ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಗಾಡಿ ಕಂಡೀಷನ್ ನೋಡಿ, ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಇಂಟೀರಿಯರ್ ಕೂಡ ಚೆನ್ನಾಗಿದೆ ನೋಡಬಹುದು. ಲೆದರ್ ಎಲ್ಲ ಬರುತ್ತೆ, AC ಬಂದ್ಬಿಡುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಬರೀ 3,45,000ಗೆ 15 ಮಾಡಲ್ ಹೋಂಡಾ ಎಕ್ಸೆಂಟ್ ಕೊಡ್ತಾ ಇದೀನಿ ಸರ್. ಹೋಂಡಾ ಎಕ್ಸೆಂಟ್ ಬರೀ ಜಸ್ಟ್ 3,45,000ಕ್ಕೆ, ಅದರಲ್ಲೂ 15 ಮಾಡಲ್ ಸಿಗ್ತಾ ಇದೆ. ಲೋನ್ ಸಹ ಆಗುತ್ತೆ, ಖಂಡಿತ ಆಗುತ್ತೆ ಸರ್. ಎಸ್, ನೆಕ್ಸ್ಟ್ ಟಾಟಾದಲ್ಲಿ ಬೇಕು ಅಂದ್ರೆ ಟಾಟಾ ಟಿಗರ್ ಡಿಕ್ಕಿ ಇರೋ ವೆಹಿಕಲ್ ಸರ್. ಇದು ಗೇಜ್ ಗೊತ್ತಿರೋರಿಗೆ, ಗಾಡಿಗೆ ಯೂಸ್ ಮಾಡಿರೋರಿಗೆ ಗೊತ್ತಿರುತ್ತೆ. ಟಾಟಾ ಕಂಪ್ನಿದು ಟಾಟಾ ಟಿಗರ್. ಇದು 2018 ಮಾಡಲ್ ಪೆಟ್ರೋಲ್ ವೆಹಿಕಲ್ ಸರ್, ಟಾಪ್ ಎಂಡ್ ವೆಹಿಕಲ್ ಸರ್. 18 ಮಾಡಲ್ ಪೆಟ್ರೋಲ್ ವೆಹಿಕಲ್, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಮ್ಯಾಗ್ವಿಲ್ ಚೆನ್ನಾಗಿದೆ, ಟೈರ್ ಸ್ವಲ್ಪ ಹೋಗಿದೆ, ಕಡಿಮೆ ಇದೆ. ಹಾಗೆ ಫ್ಯಾಬ್ರಿಕ್ ಸೀಟು, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಬರೀ 4,40,000 ಕೊಡ್ತಾ ಇದೀನಿ ಸರ್. 18 ಮಾಡಲ್ 4,40,000ಕ್ಕೆ ಅಷ್ಟೇ ಸರ್, ತಗೊಂಡೋಗಿ ಸರ್. ಓಕೆ, ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಟಿಗರ್ ವಿತ್ ಡಿಕ್ಕಿ ಸ್ಪೇಸ್ ಬರ್ತಕ್ಕಂಥದ್ದು. ಹಾಗೆ ಹೋಂಡಾದಲ್ಲಿ ಬೇಕು ಅಂದ್ರೆ ಹೋಂಡಾನು ಇದೆ. ಅಮೇಜ್ ಸರ್, ಹೋಂಡಾ ಅಮೇಜ್ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. 2020 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ಸರ್. ನಿಮಗೆ ಫ್ರಂಟ್ ಅಲ್ಲಿ ಲುಕ್ ಎಲ್ಲ ಚೆನ್ನಾಗಿದೆ. KS01 RTO ಬರುತ್ತೆ. ವಿತ್ ಟೈರ್ಸ್ ಒಂದು 70-80% ಟೈರ್ಸ್ ಇದೆ. ಫ್ಯಾಬ್ರಿಕ್ ಸೀಟ್ ಬರುತ್ತೆ, ಕಂಪನಿ ಸಿಸ್ಟಮ್ ಇದೆ. 2020 ಮಾಡಲ್ ಡ್ಯುಯಲ್ ಏರ್ ಬ್ಯಾಗು ಬರುತ್ತೆ, ಶಾಕ್ ಅಂಡ್ ಆಂಟೆನಾ ಸಮೇತ. ಗಾಡಿನೂ ಸಕ್ಕತ್ತಾಗಿದೆ. ಅಮೇಜ್ IVTEC ಇಂಜಿನ್ ಬರ್ತಕ್ಕಂಥ ವೆಹಿಕಲ್, S ವೇರಿಯಂಟ್ ಬರುತ್ತೆ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಬರೀ 5,70,000 ಕೊಡ್ತಾ ಇದೀನಿ ಸರ್. 2020 ಮಾಡಲ್ 5,70,000ಕ್ಕೆ ಹೋಂಡಾ ಅಮೇಜ್ ಸಿಗ್ತಾ ಇದೆ ನೋಡಿ. ಅದಕ್ಕೂ ಸರ್ ಯಾವ್ದು ಸರ್ ನಿಮ್ ಪ್ರೊಫೈಲ್ ಚೆನ್ನಾಗಿದೆಯಾ ಸರ್? ಮುಂದೆ ಬನ್ನಿ
ಬನ್ನಿ ಸರ್, ಎಷ್ಟಾಗತ್ತೆ ಅಷ್ಟು ಜಾಸ್ತಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಕಂಪ್ಲೀಟ್ ಲೋನ್ ಆಗೋ ಚಾನ್ಸಸ್ ಇದೆ ಬಿಕಾಸ್ 2020 ಮಾಡಲ್ ಆಗಿರೋದ್ರಿಂದ. ಹಾಗೆ ಟೊಯೋಟಾ ಇನ್ನೋವಾ ಬೇಕು ಅನ್ನೋರಿಗೆ ಇನ್ನೋವಾನು ಇದೆ, ಹೇಳಿ ಸರ್. ಸರ್ 2010 ಮಾಡಲ್ ಕಡಿಮೆ ಬೈಟಲ್ಲಿ ಕೊಡ್ತಾ ಇದೀನಿ ಸರ್. ಅದು ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ನೋಡ್ತಾ ಇರ್ಬೋದು ಕಂಡೀಷನ್ ಹೇಗಿದೆ ಅಂತ ನೀವೇ. ಸಕ್ಕದಾಗಿದೆ ನೋಡ್ಬೋದು. ಫ್ರಂಟ್ ಗ್ರಿಲ್ ಎಲ್ಲ ಚೆನ್ನಾಗಿದೆ. ಟೈರ್ಸ್ ಎಲ್ಲ MRF ಟೈರ್ಸ್ ಬರುತ್ತೆ, JK ಟೈರ್ಸ್ ಬರುತ್ತೆ. ಒಂದು 50-60% ಟೈರ್ಸ್ ಇದೆ. ಲೆದರ್ಸ್ ಚೆನ್ನಾಗಿದೆ. ಕಂಪನಿ ಸಿಸ್ಟಮ್ ಬರುತ್ತೆ ನೋಡ್ಬೋದು. ಬ್ಯಾಕ್ ಸೈಡ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಟೋಟಲ್ 7 ಸೀಟರ್ ವೆಹಿಕಲ್ ಟೊಯೋಟಾ ಇನ್ನೋವಾ 1,70,000 ಹೊಡಿದ್ಯಾ? ಹೌದು ಸರ್. ಜೆನ್ಯೂನ್. ಓಕೆ, ಡಿಫಾಗರ್ ವೈಪರ್ ಬರುತ್ತೆ. ಜಿ ಇನ್ನೋವಾ ಬರುತ್ತೆ 2.5. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಬರೀ 4.5 ಕೊಡಿ ಸರ್, ತಗೊಂಡೋಗಿ 4,50,000ಗೆ 2010 ಮಾಡಲ್ ಇನ್ನೋವಾ ಕೊಡ್ತೀನಿ, ತಗೊಂಡೋಗಿ ಸರ್. ಓಕೆ, 10 ಮಾಡಲ್ ಇನ್ನೋವಾ ಜಸ್ಟ್ 4.5 ಲಕ್ಷಕ್ಕೆ ಸಿಗುತ್ತೆ ನೋಡಿ. ಪುಟಾಣಿ ಕಾರ್ಗಳು ಬೇಕಾ ನೋಡಿ, ನಮ್ಮ ಹತ್ರ ಸ್ಯಾಂಟ್ರೋಗಳಿದಾವೆ, ಹಾಗೆ ಏನೋ ಬ್ರಿಯೋಗಳಿದಾವೆ, ಹೇಳಿ ಸರ್. ಸರ್ ಬರೀ 95,000ಕ್ಕೆ ಒಂದು ಸ್ಯಾಂಟ್ರೋ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 95,000 2004 ಮಾಡಲ್ ಕೊಡ್ತಾ ಇದೀನಿ ಸರ್ ಸ್ಯಾಂಟ್ರೋ. ಓಕೆ, 95,000 ಈ ಗಾಡಿ ಆಗುತ್ತೆ ನೋಡಿ, ಸ್ಯಾಂಟ್ರೋ ಪುಟಾಣಿ ಕಾರ್. ನೆಕ್ಸ್ಟ್ ಇದೆ ಸರ್. ಸರ್ 2007 ಬೇಕಾ ಸರ್? ಅದನ್ನು ಎಕ್ಸೋ ಟಾಪ್ ಅಂಡ್ ವೆಹಿಕಲ್, ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಬರೀ 1,65,000 ಕೊಡ್ತೀನಿ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. 1,65,000 ಅಷ್ಟೇ, ತಗೊಂಡೋಗಿ ಸರ್. ಸೂಪರ್. ನೆಕ್ಸ್ಟ್ ವೈಟ್ ಕಲರ್ ಸರ್ 2013 ಮಾಡಲ್ ಗಾಡಿ ನೋಡ್ತಾ ಇದ್ದೀರಾ ಸ್ಯಾಂಟ್ರೋದಲ್ಲಿ? ಬರೀ 1,95,000 ಕೊಡ್ತಾ ಇದೀನಿ 2013 ಮಾಡಲ್ ಸ್ಯಾಂಟ್ರೋ. 13 ಮಾಡಲ್ 1,95,000. ಹೌದು ಸರ್. ಹಾಗೆ ಬ್ರಿಯೋ ಮತ್ತೆ ಫಿಗೋ ಬೇಕಾ? ಎರಡು ಇದೆ ಪುಟಾಣಿ ಕಾರು, ಹೇಳಿ ಸರ್. ಸರ್ 2012 ಮಾಡಲು 2.20 ಕೊಡಿ. ಬೇಡ ಸರ್, 2,10,000 ಕೊಡಿ, ತಗೊಂಡೋಗಿ ಸರ್. ಯಾರು ಕೊಡ್ತಾರೆ ಸರ್ ಬೆಲೆಗೆ? ಓ ಸೂಪರ್. 2,70,000 ಮಾರ್ಕೆಟ್ ಇದೆ. 2,10,000 ಗಾಡಿ ಫೈನಲ್ ಆಗುತ್ತೆ ನೋಡಿ. ಹಾಗೆ ನೆಕ್ಸ್ಟ್ ಇದೆ ಸರ್. ಸರ್ 195ಗೆ ಡೀಸೆಲ್ ವೆಹಿಕಲ್ ಫೋರ್ಡ್ ಫಿಗೋ 2012 ಮಾಡಲ್ ಕೊಡ್ತಾ ಇದೀನಿ ಸರ್. 12 ಮಾಡಲ್ 1,95,000 ಅಷ್ಟೇ ಸರ್, ತಗೊಂಡೋಗಿ ಸರ್. ಸೂಪರ್, ಡೀಸೆಲ್ ಗಾಡಿ ಸಿಗ್ತಾ ಇದೆ ನೋಡಿ. ಎಸ್ ಸರ್, ನಿಸಾನ್ ಮೈಕ್ರಾ ಬೇಕಾ? ಅದೂ ಇದೆ, ಹೇಳಿ ಸರ್. 2014 ಮಾಡಲ್ ಸರ್, 45,000 ತಗೊಂಡ್ ಬನ್ನಿ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 2014 ಮಾಡಲ್ ಪೆಟ್ರೋಲ್ ವೆಹಿಕಲ್ ಟಾಪ್ ಅಂಡ್ ವೆಹಿಕಲ್ ಸರ್. ಬರೀ 2,45,000 ಕೊಡ್ತಾ ಇದೀನಿ ಸರ್. ನಿಸಾನ್ ಮೈಕ್ರಾ 2,45,000 ಈ ಗಾಡಿ ಆಗುತ್ತೆ. ಅದರಲ್ಲೂ ಫಿನಾನ್ಸ್ ಆಗುತ್ತೆ ಈ ಗಾಡಿಗೆ ನಿಮ್ಗೆ. ಹೌದು ಸರ್. ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಇದೆಯಲ್ಲ ಸರ್, ವೈಟ್ ಕಲರ್ ಡಿಮ್ಯಾಂಡ್ ಇರೋ ಕಲರ್ 2013 ಮಾಡಲ್ ಶಿಫ್ಟ್ ZXi ಟಾಪ್ ಎಂಡ್ ಸರ್. ಇದು ಟಾಪ್ ಎಂಡ್ ಮಾಡಲು ZXi ಟಾಪ್ ಎಂಡ್ ವೈಟ್ ಕಲರ್ ನೋಡಿ. ಬಾಡಿ ಲೈನ್ ಸಕ್ಕದಾಗಿದೆ. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಯಾವ ಮಾಡಲ್ ಸರ್? 2013 ಮಾಡಲ್ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಸರ್. ಪ್ರೈಸ್ ಬರೀ 3,70,000 ಕೊಡಿ, ತಗೊಂಡೋಗಿ ಸರ್. 13 ಮಾಡಲು 3,70,000 ಟಾಪ್ ಎಂಡ್ ಸ್ವಿಫ್ಟ್ ಸಿಗ್ತಾ ಇದೆ. ಎಕ್ಸ್ಟೀರಿಯರ್ ಸಕ್ಕದಾಗಿದೆ. ಇಂಟೀರಿಯರ್ ನೋಡಬಹುದು, ಲೆದರ್ಸ್ ಎಲ್ಲ ಬರುತ್ತೆ. ಹಾಗೆ ಕಂಪನಿ ಸಿಸ್ಟಮ್ ಇದೆ, ಡ್ಯೂಯಲ್ ಏರ್ ಬ್ಯಾಗು ಬರುತ್ತೆ. ZXi ಆಗಿರೋದ್ರಿಂದ ಟಾಪ್ ಎಂಡ್ ವೆಹಿಕಲ್. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ ಅಲ್ಲ ಸರ್? ಸರ್ 2010 ಮಾಡಲ್ ಡೀಸೆಲ್ ವೆಹಿಕಲ್ ಸರ್. ಫ್ರೆಶ್ FC 5 ವರ್ಷ FC ಬರುತ್ತೆ. ಇನ್ಸೂರೆನ್ಸ್ ಫ್ರೆಶ್ ಇದೆ. ಒಂದು ಡೀಸೆಲ್ ವೆಹಿಕಲ್ ಕಡಿಮೆ ಬೈಡಲ್ಲಿ ಕೊಡ್ತಾ ಇದೀನಿ ಸರ್. ಬರೀ 2,55,000 ಕೊಡಿ, ತಗೊಂಡೋಗಿ ಸರ್. ಡೀಸೆಲ್ ಗಾಡಿ 2,55,000 ಸ್ವಿಫ್ಟ್. ಅದನ್ನು 18-20 ಮೈಲೇಜ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವೇ. ಕಂಡೀಷನ್ ಇಂಟೀರಿಯರ್ ಎಲ್ಲ ಸಕ್ಕದಾಗಿದೆ ನೋಡಿ. 2,50,000 ಅಲ್ಲ, 2,55,000 ಫೈನಲ್ ಮಾಡ್ಕೊಡ್ತೀನಿ. 2,55,000. ಟೈರ್ಸ್ ಎಲ್ಲ ಬ್ರಾಂಡ್ ನ್ಯೂ ಇದೆ ನೋಡಬಹುದು. ಎಕ್ಸ್ಟೀರಿಯರ್ ಇಂಟೀರಿಯರ್ ಸಕ್ಕದಾಗಿದೆ. ಟಚ್ಚು ಬರುತ್ತೆ. ಜಸ್ಟ್ 2,55,000 ಡೀಸೆಲ್ ಸ್ವಿಫ್ಟ್ ಸಿಗ್ತಾ ಇದೆ. 18-20 ಮೈಲೇಜ್ ಬರುತ್ತೆ. ಸೆಲಾರಿಯೋ ಸರ್ 2020 ಮಾಡಲು ಸೆಲಾರಿಯೋ. ಒಂದು ಸ್ಮಾಲ್ ಫ್ಯಾಮಿಲಿಗೆ ಸ್ಮಾಲ್ ಬಜೆಟ್ ಅಲ್ಲಿ ಒಂದು ಚೆನ್ನಾಗಿ ತುಂಬಾ ಗಾಡಿ ತುಂಬಾ ನೀಟ್ ಕಂಡೀಷನ್ ಇದೆ. ZXi ಪ್ಲಸ್ ಟಾಪ್ ಅಂಡ್ ವೆಹಿಕಲ್ ಸರ್. ಇದು ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ಬಟನ್ ಸ್ಟಾರ್ಟ್ 2020 ಟಾಪ್ ಅಂಡ್ ವೆಹಿಕಲ್ ZXi. ಏನ್ ಹೇಳ್ತೀರಾ ಪ್ರೈಸ್? 4,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,75,000ಗೆ 20 ಮಾಡಲ್ ಸಿಗುತ್ತೆ. ಲೋನ್ ಆಗುತ್ತೆ ನೋಡಿ. ಈ ಗಾಡಿ ಸಿಲೇರಿಯೋ ಸರ್. ಡೀಸೆಲ್ ವೆಹಿಕಲ್ ಸೆಡನ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್? 2 ಗಾಡಿ ಇದೆ, ತೋರಿಸಿ ಸರ್ ಅಲ್ಲಿಂದ. 2013 ಮಾಡಲ್ ಇದು. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೆಹಿಕಲ್ ಸೆಡನ್ ವೆಹಿಕಲ್. ಯಾರು ಕೊಡ್ತಾರೆ ಸರ್ ಆ ಬಜೆಟ್ಗೆ? ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್. ಫಿನಾನ್ಸ್ ಎಷ್ಟು ಹೇಳ್ತೀರಾ ಪ್ರೈಸ್? 3,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,75,000 ಡೀಸೆಲ್ ಸ್ಕೋಡಾ ರ್ಯಾಪಿಡ್ ಸಿಗ್ತಾ ಇದೆ. ಅದರಲ್ಲೂ ಸಿಂಗಲ್ ಓನರ್ ಸಿಗುತ್ತೆ ಡೀಸೆಲ್ ಗಾಡಿ. ಎಸ್, ನೆಕ್ಸ್ಟ್ ಸರ್. ಸರ್ ವಿಂಟೋ ಡೀಸೆಲ್ ವೆಹಿಕಲ್ ಟಾಪ್ ಅಂಡ್ ವೆಹಿಕಲ್ 2016 ಮಾಡಲ್ ಸರ್. 4,75,000 ಫೈನಲ್ ಮಾಡ್ಕೊಡ್ತೀನಿ ಸರ್. 16 ಮಾಡಲ್ ಡೀಸೆಲ್ 4,75,000 ಸಿಗುತ್ತೆ. ಫಿನಾನ್ಸ್ ಆಗುತ್ತೆ ಈ ಗಾಡಿಗೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಟಾಪ್ ಅಂಡ್ ವೆಹಿಕಲ್ ಹೈಲೈನ್ ಬರುತ್ತೆ. ಟೈರ್ಸ್ ಎಲ್ಲ ಒಂದು 90% ಇದೆ. ಮ್ಯಾಗ್ವಿಲ್ ಬರುತ್ತೆ. ಡೀಸೆಲ್ ವೆಹಿಕಲ್ ಅದನ್ನು. ಡೀಸೆಲ್. ಎಸ್. ನೆಕ್ಸ್ಟ್ ಸರ್ ನಿಸಾನ್ ಸನ್ನಿ ಇದೆ 2011 ಮಾಡಲು. ನಿಸಾನ್ ಸನ್ನಿನೂ ಇದೆ. ಆಮೇಲೆ ನಿಮಗೆ ಇನ್ನೊಂದು ವಿಂಟೋ ಪೆಟ್ರೋಲ್ ವೆಹಿಕಲ್ ಇದೆ ಸರ್. 2011 ಮಾಡಲ್ 2011 ಮಾಡಲು. ಎರಡಿಗೂ ಗಾಡಿ FC ಇನ್ಸೂರೆನ್ಸ್ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಯಾವ್ದನ ಸವಾಲಿ ಸರ್? 2.5 ಲಕ್ಷ ಕೊಡಿ, ತಗೊಂಡೋಗಿ ಸರ್. 2.5 ಲಕ್ಷಕ್ಕೆ ಯಾವ ಗಾಡಿ ತಗೊಂಡ್ರು ಆಗುತ್ತೆ. ಬೇಡ ಸರ್, ಸನ್ನಿ ಬೇಕಾ ಸರ್? 2,35,000 ಕೊಡಿ. ವಿಂಟೋ ಬೇಕಾ ಸರ್? 2,40,000 ಕೊಡಿ ಸರ್. 2,40,000 ವಿಂಟೋ ಆಗುತ್ತೆ. 2,25,000 ಈ ಗಾಡಿ ಆಗುತ್ತೆ. 30,000. 2,25,000 ಮಾಡ್ತೀರಾ? ಓಕೆ, ಅಷ್ಟೇ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸರ್. 2013 ಮಾಡಲ್ ಪೋಲೋ. ಅದನ್ನು ಪೆಟ್ರೋಲ್ ವೆಹಿಕಲ್ ಟಾಪ್ ಅಂಡ್ ವೆಹಿಕಲ್ ಸರ್. ಜರ್ಮನ್ ಇಂಜಿನ್ ಆಗಿರುತ್ತೆ ಇದು. ಗಾಡಿ ನೋಡಿ ಕಂಡೀಷನ್ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಟೈರ್ಸ್ ಚೆನ್ನಾಗಿದೆ ನೋಡಬಹುದು. ಬ್ರಾಂಡ್ ನ್ಯೂ ಮ್ಯಾಗ್ವಿಲ್ ಬರುತ್ತೆ. ಹೈಲೈನ್ ವೇರಿಯಂಟ್ ಪೋಲೋ ಸಿಗುತ್ತೆ ನಿಮಗೆ. ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಪೆಟ್ರೋಲ್ ವೆಹಿಕಲ್ ಸರ್. ಏನ್ ಹೇಳ್ತೀರಾ ಸರ್ ಪ್ರೈಸ್? 3,35,000 ಕೊಡಿ, ಫೈನಲ್ ತಗೊಂಡೋಗಿ ಸರ್. 3,35,000 ಪೆಟ್ರೋಲ್ ಹೈಲೈನ್ ಪೋಲೋ ಸಿಗ್ತಾ ಇದೆ ನೋಡಿ. ಎಸ್, ಈಗ ಬಂತು i20 ಬ್ಯಾಕ್ ಟು ಬ್ಯಾಕ್ ನೋಡಿ. ರೆಡ್ ಇದೆ, ವೈಟ್ ಇದೆ, ಬ್ಲೂ ಇದೆ.
ಯಾವ ಕಲರ್ ಬೇಕು ಸರ್? ಟಾಪ್ ಅಂಡ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಸರ್, ಸಿಂಗಲ್ ಓನರ್ ವೆಹಿಕಲ್ಗಳು ಸರ್. 2017 ಇದು, 2018, 2015 ಇದು ನೋಡ್ತಾ ಇರ್ಬೋದು ನೀವು. 2017 ಡ್ಯೂಲ್ ಟೋನ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್. ಹೌದು ಸರ್. 5,45,000ಗೆ ಸಿಂಗಲ್ ಓನರ್ ಮಾಡ್ಕೊಡ್ತೀನಿ ರೇಟ್. ಇದು 18ನಾ? ಅದು 18, 575 ಆಗುತ್ತೆ ಸರ್. ಅದು 5,75,000ಗೆ 18 ಮಾಡಲ್ ಆಗುತ್ತೆ. 15 ಮಾಡಲ್ ಎಷ್ಟು ಸರ್? ಬರೀ 4,70,000ಗೆ ಟಾಪ್ ಎಂಡ್ ಸರ್. ಅದನ್ನು 4,70,000ಕ್ಕೆ 15 ಮಾಡಲ್ ಆಗುತ್ತೆ. ಫಿನಾನ್ಸ್ 3ಕ್ಕೂ ಗಾಡಿಗೂ ಆಗುತ್ತೆ. 3 ಗಾಡಿಗೂ ಆಗುತ್ತೆ. ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ತಗೊಂಡೋಗಿ ಸರ್ ಗಾಡಿ.